ಕಾಂಗ್ರೆಸ್ ಸುಡ್ತಾ ಇದೆ ಭಿನ್ನಮತದ ಬೇಗುದಿ. ಒಂದೆಡೆ ನಾಯಕತ್ವ ಕಿಚ್ಚಿಗೆ ಬೀಳ್ತಾ ಇಲ್ಲ ಅಂತಾರೆ, ಮತ್ತೊಂದ್ ಕಡೆ ಸುಡ್ತಾ ಇರುವಂತದ್ದು ದಾವಣಗೆರೆಯ ಬೆಂಕಿ. ಇನ್ನೇನ್ ಕಡಿಮೆ ಆಗ್ತಾ ಇದೆ, ಅಸಮಾಧಾನವನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅನ್ನುವಂತ ಟೈಮ್ನಲ್ಲಿ ಮತ್ತೊಂದು ಬಣದ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಪ್ರೆಸ್ ಮೀಟ್ ಅನ್ನ ಮಾಡಿ ನಿರ್ಧಾರ ಸರಿಯಾಗಿದೆ, ಒಂದಿಬ್ಬರ ಮೇಲೆ ಕೈಗೊಂಡಂತ ಕ್ರಮವನ್ನ ಇಡೀ ಸಮುದಾಯಕ್ಕೆ ಕೈಗೊಳ್ಳಲಾಗಿರುವಂತ ಕ್ರಮ ಅಂತ ಬಿಂಬಿಸಬೇಡಿ ಅಂತ ಬ್ಯಾಟಿಂಗ್ ಮಾಡಲಾಗಿದೆ. ಕೈಗೊಂಡಂತ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಬ್ಬರನ್ನ ರಾಜಕೀಯ ಕಾರ್ಯದರ್ಶಿಯಿಂದ ವಜಾ ಮಾಡಿದ್ದು, ಮತ್ತೊಬ್ಬರನ್ನ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವದಿಂದನೇ ಅಮಾನತು ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಣ ರಾಜಕೀಯ ಪ್ರತಿಷ್ಠೆಯ ಪೈಪೋಟಿ. ಸಿಎಂ ಡಿಸಿಎಂ ಬಣದವರ ಭಾರಿ ರಾಜಕೀಯ ನಡೀತಾ ಇದೆ. ಸಿಎಂ ಮೌನ ವಹಿಸಿದ್ದಾರೆ, ಹೈಕಮಾಂಡ್ ಕೂಡ ಮೌನವಾಗಿದೆ. ಯಾಕಂದ್ರೆ ಅವರು ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಹೈಕಮಾಂಡ್ ನಾಯಕರುಗಳು. ಸಂಪುಟ ಪುನರ್ರಚನೆಗೆ ಒಂದ್ ಕಡೆ ಸರ್ಕಸ್ ಕೂಡ ನಡೀತಾ ಇದೆ. ಸಂಪುಟ ಪುನರ್ರಚನೆ ಆಗಬೇಕು ಮೇ 20ನೇ ತಾರೀಕು, ಎಕ್ಸಾಕ್ಟ್ಲಿ ಇನ್ನೊಂದು 28 ದಿನ ಹೋದ್ರೆ ಈ ಸರ್ಕಾರಕ್ಕೆ 3 ವರ್ಷ ಆದಂತಾಗುತ್ತೆ. ವರಿಷ್ಠರ ಭೇಟಿಗೆ ಹಿರಿಯ ಶಾಸಕರು ತಂತ್ರವನ್ನ ಮಾಡಿದ್ದಾರೆ. ಮತ್ತೆ ವರಿಷ್ಠರನ್ನ ಭೇಟಿಯಾಗೋಣ ಅಂತ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಂತೆ ಆಗಿದ್ಯಾ ಅನ್ನುವಂತ ಪ್ರಶ್ನೆ ಬಣ ರಾಜಕೀಯದ ನಡುವೆ. ಇನ್ನ ಕಾಂಗ್ರೆಸ್ನಲ್ಲಿ ಭಿನ್ನಮತ ಜೋರಾಗ್ತಾ ಇದೆ. ದಾವಣಗೆರೆ ವಿಷಯಕ್ಕೆ ಕೈ ಸುಡ್ತಾ ಇರುವಂತದನ್ನ ನೋಡ್ತಾ ಇದೀವಿ. ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ ವಿಚಾರದಲ್ಲಿ ಒಮ್ಮೆ ನೋಡೋಣ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಅಸಹಾಯಕರಲ್ಲ, ಅದೇನೋ ಅವ್ರಿಗೇನೊಂದು ಯಾವ ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಏನಿಲ್ಲ, ಅದೇ ಪಕ್ಷ ಮುಂದೆ ಚುನಾವಣೆ, ವಿಶೇಷವಾಗಿ ಜಬ್ಬಾರ್ ಅವರ ಅಮಾನತು, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅದೇ ನಾವು ಹೇಳಿದ್ವಿ, ನಾವು ಅವ್ರು ತಗೊಳ್ಳೇಬೇಕು, ವಾಪಸ್ ತಗೊಳ್ಳಿ, ಅವ್ರಿಗೆ ನೋಟಿಸ್ ಕೊಡೋಣ, ರಿಪ್ಲೈ ಬರಲಿ, ಬಂದಮೇಲೆ ಅದನ್ನು ಹೈಕಮಾಂಡಿಗೆ ಕಳಿಸಿ ಅಪ್ರೂವಲ್ ತಗೋಬೇಕಾಗುತ್ತೆ. ಯಾಕಂದರೆ ಬಂದಿದ್ದು ಡೆಲ್ಲಿಯಿಂದ, ಸೊ ಮತ್ತೆ ಡೆಲ್ಲಿಗೆ ಕಳಿಸಂತ ಹೇಳಿದ್ದೀವಿ. ಆದರೆ ಇದಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. ನಮಗೆ ಪಕ್ಷ ಮುಖ್ಯ, ಪಕ್ಷ ಇದ್ರೆ ನಾವೆಲ್ಲ ರಾಜಕಾರಣ ನಮ್ಮ ಪಕ್ಷದ ಅಭಿವೃದ್ಧಿಗೆ ಏನ್ ಬೇಕೋ ಪಕ್ಷದ ಒಳಗೆ ಕೂತ್ಕೊಂಡು ಡೆಲ್ಲಿಯಿಂದ DK ಇದು ಸಿದ್ದರಾಮಯ್ಯನವ್ರ ಗುಂಪು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನ ಗುಂಪು ಏನು ಬೋರ್ಡ್ ಹಾಕೊಂಡವ್ರ? ಸಿದ್ದರಾಮಯ್ಯನ ಗುಂಪು ಅಂತ ನನ್ನ ಗುಂಪು ಅಂತ ನಾನು ಬೋರ್ಡ್ ಹಾಕೊಂಡಿಲ್ಲ. 139 ಜನನು ನನ್ನ ಶಾಸಕರೇ ಇರೋರು. ರಾಜ್ಯದಲ್ಲಿ 10 ಶಾಸಕರು, ವಿಧಾನಸಭೆಯ 10 ಶಾಸಕರು, ವಿಧಾನ ಪರಿಷತ್ತಿಗೆ 4 ಸದಸ್ಯರು, 1 ರಾಜ್ಯಸಭಾ ಸದಸ್ಯರು, ಹಾಗೆ ನಮ್ಮ ಸಮುದಾಯದ 22 ಕಾರ್ಯಕರ್ತರಿಗೆ, ನನ್ನಂತಹ ಕಾರ್ಯಕರ್ತರಿಗೆ ಇವತ್ತು ನನ್ನ ಪಕ್ಷ ರಾಜ್ಯ ಸಚಿವ ಸ್ಥಾನಮಾನವನ್ನು ಕೊಟ್ಟು ಇವತ್ತು ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಮಾಡಿದ್ದಾರೆ. ಕೆಲವರು ನಮಗೆ ಅನ್ಯಾಯ ಆಗ್ತಿದೆ ಅಂತ ಯಾರು ಹೇಳ್ತಿದ್ದಾರೆ, ಇದು ಕೇವಲ ಅವರ ಒಂದು ರಾಜಕೀಯ ಉದ್ದೇಶಕ್ಕಾಗಿ, ಅವರ ಸ್ವಂತ ರಾಜಕೀಯ ಉದ್ದೇಶಕ್ಕಾಗಿ ಹೇಳ್ತಿದ್ದಾರೆ ಹೊರತು ಸಮುದಾಯದ ಹಿತದೃಷ್ಟಿಯಿಂದ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಮಾತನಾಡಿದ್ದಾರೆ, DK ಶಿವಕುಮಾರ್ ಅವರು ಕೂಡ ಇವತ್ತು ಮಾತನಾಡಿದ್ದಾರೆ. ಅವರಿಬ್ರು ಏನ್ ಮಾತನಾಡಿದ್ರು ನೋಡೋಣ. ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತೊಗೊಳ್ಬೇಕಾಗಿತ್ತು, ರಿಪ್ಲೈ ಆದಮೇಲೆ ಮಾಡಬೇಕಾಗಿತ್ತು ಅಂತ ಹಂಗೆ ಹೇಳಿರೋದು. ಎಲ್ಲರಿಗೂ ಅದೇ ಇರೋದು. ಈಗ ನಸೀರ್ ಅಹ್ಮದ್ ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಅವರು. ನಾವು ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದರೆ ತೆಗೆದಿದ್ದು ತಪ್ಪಂತ ಹೇಳೋಕ್ಕಾಗಲ್ಲ. ನಾವು ಈಗ ಪಕ್ಷ ಏನಾರ ಇದ್ದರೆ ಏನಾರ ಯೋಚನೆ ಮಾಡಿ ತೀರ್ಮಾನ ಮಾಡಿ, ಅಂದರೆ ನಮ್ದು ಏನಂದರೆ ಆಯಿತು ಒಂದು ನೋಟಿಸ್ ಸರ್ವ್ ಮಾಡಿ ಅವ್ರು ರಿಪ್ಲೈ ತಗೊಂಡು ಆಮೇಲೆ ಮಾಡ್ಬೇಕಂತ ಎಲ್ಲರದ್ದು ಅಭಿಪ್ರಾಯ. ಅದು ಮುಖಂಡರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ, ಸಮುದಾಯದ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಅಂತ ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ MLC ಆಗಿರುವಂತಹ ನಾಗರಾಜ್ ಯಾದವ್ ಅವರು, ಹಾಗೆ ಬಿಜೆಪಿ ವಕ್ತಾರರಾಗಿರುವಂತಹ MG ಮಹೇಶ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರಿಂದನೇ ಆರಂಭ ಮಾಡ್ತೀನಿ. ನಾಗರಾಜ್ ಯಾದವ್ ಅವರೇ, ಸಿಎಂ ಮೌನ ವಹಿಸಿದ್ದಾರೆ. ಮತ್ತೊಂದ್ ಕಡೆ
ಅಲ್ಲಿ ಮುಸ್ಲಿಂ ನಾಯಕರ ವಿರುದ್ಧ ಕೈಗೊಂಡಂತ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ನಾಯಕರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರನ್ನ ಹೋಗಿ ಭೇಟಿ ಮಾಡ್ತಾರೆ. ಒಂದ್ ಕಡೆ ಮತ್ತೊಂದು ಮುಸ್ಲಿಂ ಗುಂಪು ಕಾಂಗ್ರೆಸ್ನಲ್ಲಿರುವಂಥದ್ದು ಅವರನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಕೈಗೊಂಡಂತ ನಿರ್ಧಾರ ಸರಿಯಾಗಿದೆ, ಇದನ್ನ ಇಡೀ ಸಮುದಾಯಕ್ಕೆ ತೋರಿಸಬೇಡಿ, ಇಡೀ ಸಮುದಾಯಕ್ಕೆ ಏನೋ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಮಾತನಾಡುವಂಥ ತಪ್ಪು ಅಂತ ಹೇಳ್ತಾರೆ. ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನ ಕಾಂಗ್ರೆಸ್ ನಾಯಕರೇ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವ ಮುಖಾಂತರ ತೋರಿಸ್ತಾ ಇದಾರ ಅಂತ. ನೋಡಿ, ಒಂದ್ ಹೇಳ್ತೀನಿ, ನಾನ್ ಯಾಕಂದ್ರೆ ಇದು ನಮ್ಮ ಪಾರ್ಟಿಗೆ ಸಂಬಂಧಪಟ್ಟಿರೋದು, ನಾನು ಹೆಚ್ಚು ಸಮಯ ಬೇಕು ಅಂತ ಮನವಿ ಮಾಡ್ತೇನೆ. ನಮ್ಮ ಪಾರ್ಟಿಲಿ ಏನ್ ತೋರಿಸ್ತಾ ಇದೆ ಇದೆಲ್ಲ ವಿಚಾರಗಳು ಅಂತಂದ್ರೆ, ಇಂಟರ್ ಪಾರ್ಟಿ ಡೆಮೋಕ್ರಸಿ ಜೀವಂತವಾಗಿರ್ತಕ್ಕಂಥ ಯಾವ್ದೋ ಒಂದು ಪೊಲಿಟಿಕಲ್ ಪಾರ್ಟಿ ಇದ್ರೆ ಕಾಂಗ್ರೆಸ್ ಪಾರ್ಟಿ ಅನ್ನೋ ಮಾತನ್ನ ಹೇಳ್ತೇನೆ. ಮೊನ್ನೆ ನಡೆದಂತಹ ಬೈ ಎಲೆಕ್ಷನ್ ವಿಚಾರದಲ್ಲಿ ಮೂಲತವಾಗಿರ್ತಕ್ಕಂಥ ಬಾಗಲಕೋಟೆ ಮತ್ತು ದಾವಣಗೆರೆ ನಾವು ಖಂಡಿತವಾಗ್ಲೂ ಗೆಲ್ತೇವೆ ಅಂತಕ್ಕಂಥ ಎರಡು ಮಾತು ಇಲ್ವೇ ಇಲ್ಲ ಅಂತ ಹೇಳ್ತೀನಿ. ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಬಿಜೆಪಿ ಮಾಡ್ಬೇಕಾದ್ರೆ ಬಿಜೆಪಿ ಅವ್ರು ಮಾತಾಡ್ಕೊಳ್ಳಿ, ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಈಗ ಕೆಲವು ನಮ್ಮಲ್ಲಿ ಅಭಿಷೇಕ್ ದತ್ತ ಅಂತ ಹೇಳಿ ಒಬ್ಬ AICC ಸೆಕ್ರೆಟರಿನ ಅಲ್ಲಿ ಇನ್ಚಾರ್ಜ್ ಹಾಕಿದ್ರು ದಾವಣಗೆರೆಗೆ. ಅವ್ರು ಕೊಟ್ಟ ರಿಪೋರ್ಟಿನ ಆಧಾರದ ಮೇಲೆ ನಾವು ಇಂಡಿಸಿಪ್ಲಿನ್ ಟಾಲರೇಟ್ ಮಾಡಲ್ಲ ಅಂತ ಕೆಲವು ಕ್ರಮಗಳನ್ನ ಕೈಗೊಂಡಿರೋದು ನಿಜ. ವಿಚ್ ಡೆಫಿನೆಟ್ಲಿ ಶೋಸ್ ದಟ್ ವಿ ಡೋಂಟ್ ಡೂ ಇನ್ ಏನು ಧರ್ಮ ಆಧಾರಿತ ರಾಜಕಾರಣವನ್ನು ನಂಬಿಕೆ ಇಟ್ಕೊಂಡಿಲ್ಲ, ಜಾತಿ ಆಧಾರಿತ ರಾಜಕಾರಣ ನಂಬಿಕೆ ಇಟ್ಕೊಂಡವರಲ್ಲ ನಾವು. ಆ ಕಾರಣಕ್ಕೆ ನಾವು ಯಾರೇ ತಪ್ಪು ಮಾಡಿದ್ರು, ಯಾರೇ ಡಿಸಿಪ್ಲಿನ್ ಪ್ರೈಮಾ ಫೇಜಿ ಒಂದು ಇಂಡಿಸಿಪ್ಲಿನ್ ಆಗಿದೆ ಅಂತಂದ್ರೆ ಕ್ರಮ ಕೈಗೊಳ್ಬೇಕಾಗಿರೋದು ಹೈಕಮಾಂಡಿನ ಕರ್ತವ್ಯ. ಆ ಕರ್ತವ್ಯನ ಮಾಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಒಬ್ಬರ ಮೇಲೆ ಕ್ರಮ ಕೈಗೊಂಡ ತಕ್ಷಣ ಇಡೀ ಸಮುದಾಯದ ಮೇಲೆ ಕ್ರಮ ಕೈಗೊಂಡ್ರು, ಸಮುದಾಯಕ್ಕೆ ಸೈಡ್ ಲೈನ್ ಮಾಡಿದ್ರು ಅಂತಕ್ಕಂಥ ಮಿಸ್ಲೀಡಿಂಗ್ ಮಾಡ್ತಕ್ಕಂಥ ಬಿಜೆಪಿ ಹೇಳಿಕೆಗಳನ್ನ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತು ಹೇಳ್ತೀವಿ. ಆದ್ರೂ ಕೂಡ ಈಗಲೂ ಕೂಡ ನ್ಯಾಚುರಲ್ ಜಸ್ಟಿಸ್ ಅಂತ ಇರ್ತದೆ, ಅವ್ರಿಗೂ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಆದ್ರೆ ಅದನ್ನ ಮರುಪರಿಶೀಲನೆ ಮಾಡ್ತಾರೆ, ಅದನ್ನೆಲ್ಲ ಸರಿ ಮಾಡ್ಕೊಳ್ತಾರೆ. ಆದ್ರೆ ಒಂದ್ ತಿಳ್ಕೊಬೇಕಾಗ್ತದೆ, ನಮ್ಮ ನ್ಯಾಷನಲ್ ಪಾರ್ಟಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ 140 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರತಕ್ಕಂಥ ಪಾರ್ಟಿಯಲ್ಲಿ ಇಂಡಿಸಿಪ್ಲಿನ್ ನಾವು ಟಾಲರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ವಿ ಆರ್ ನಾಟ್ ಲೈಕ್ JDS ಆರ್ ಬಿಜೆಪಿ, ಏನ್ ಮಾಡಿದ್ರು ಸಹಿಸ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೆಯಲ್ಲ. ಆಮೇಲೆ ನಾವು ಧರ್ಮಾಧಾರಿತ ರಾಜಕಾರಣವನ್ನು ಮಾಡುವುದೇ ಇಲ್ಲ. ಮೊದ್ಲು ಏನ್ ಹೇಳ್ತಾ ಇದ್ರಿ ಇವರು, ಮುಸಲ್ಮಾನರ ಪಾರ್ಟಿ ಇದು, ಮುಸಲ್ಮಾನರಿಗೆ ವಿಚಾರದಲ್ಲಿ ಏನೂ ಬಾಯಿ ತೆಗಿಯಲ್ಲ ಅಂತ. ನಾವು ಯಾರೇ ತಪ್ಪು ಮಾಡಿದ್ರು ಅಂತ ಮೇಲ್ನೋಟ ಕಂಡು ಬಂದ್ರೆ ಕ್ರಮ ಕೈಗೊಳ್ತೀವಿ. ವಿ ಡೋಂಟ್ ಬಿಲೀವ್ ಇನ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಎಟ್ ಆಲ್. ಹಾಗಾಗಿ ಹೇಳ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಸೈಲೆಂಟ್ ಇದ್ದಾರೆ ಅಂತ ಹೇಳಿದ್ರು. ಯಾರು ರಿಲೀವ್ ಮಾಡಿದ್ರು ನಜೀರ್ ಅವ್ರನ್ನ? ಮುಖ್ಯಮಂತ್ರಿಗಳ ರಿಲೀವ್ ಮಾಡಿದ್ರು ಅವ್ರನ್ನ, ಅವ್ರ ರೆಸ್ಪಾನ್ಸಿಬಿಲಿಟಿಯಿಂದ. ಯಾಕೆ ಮಾಡಿದ್ರು ಅಂದ್ರೆ, ಯಾವುದೇ ಒಂದು ರಿಪೋರ್ಟ್ ಬಂದಾಗ ಪ್ರೈಮಾ ಫೇಸಿ ಕ್ರಮಗಳನ್ನ ಕೈಗೊಳ್ತಾರೆ. ತದನಂತರ ಎಲ್ಲವೂ ಆಳವಾಗಿ ತನಿಖೆ ಮಾಡಿ ವಿಶೇಷವಾದಂತ ರಿಪೋರ್ಟ್ಗಳು ತಗೊಂಡು ಆಮೇಲೆ ಕ್ರಮಗಳನ್ನ ಊರ್ಜಿತಗೊಳಿಸ್ತಾರೋ, ಅದನ್ನ ಹಿಂತಗೊಳ್ತಾರೋ, ಅದು ಮಾಡಕ ಕೆಲಸವನ್ನ ಹೈಕಮಾಂಡ್ ಮಾಡೇ ಮಾಡ್ತದೆ. ಆದ್ರೆ ಒಂದ್ ತಿಳ್ಕೊಬೇಕಾಗ್ತದೆ, ನಮ್ಮ ಪಕ್ಷದಲ್ಲಿ ಇಂಡಿಸಿಪ್ಲಿನ್ ಟಾಲರೇಟ್ ಮಾಡೋದಿಲ್ಲ. ಅದು ನಾಗರಾಜ್ ಯಾದವ್ ಆಗ್ಬೋದು, ಯಾರಾದವ್ ಆಗ್ಬೋದು, ಯಾವ ಹಂತದ ನಾಯಕರಿದ್ರು ಕೂಡ ಇಂಡಿಸಿಪ್ಲಿನ್ ಟಾಲರೇಟ್ ಮಾಡೋದಿಲ್ಲ. ಈ ವಿಚಾರದಲ್ಲಿ ಬಿಜೆಪಿ ಅವ್ರಿಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆನೂ ಇಲ್ಲ. ಯಾಕಂದ್ರೆ ಅಲ್ಪಸಂಖ್ಯಾತರ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಯಾಕಂದ್ರೆ ಇಡೀ ದೇಶದಲ್ಲಿ ಅವ್ರು ಎಂದೂ ಕೂಡ ಬಿಜೆಪಿ ಅವರಿಗೆ ಅಧಿಕಾರದ ಕೊಡದಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ನೀವು 224 ಸೀಟುಗಳು ವಿಚಾರ ತಗೊಂಡ್ರು ಯಾರಿಗೂ ಕೊಡ್ಲಿಲ್ಲ. ಅವರು ಯಾರಿಗೂ ಕೂಡ ಮೈನಾರಿಟೀಸ್ ನ ಕನ್ಸಿಡರೇ ಮಾಡದೇ ಇರಬೇಕು, ಸೆಕೆಂಡ್ ಕ್ಲಾಸ್ ಸಿಟಿಸನ್ ಆಗಿ ನೋಡ್ತಕ್ಕಂಥವ್ರು ಬಿಜೆಪಿ ಅವರು. ಹಾಗಾಗಿ ಬಿಜೆಪಿ ಅವ್ರು ಮಾಡ್ತಕ್ಕಂಥ ಪೊಲಿಟಿಕಲ್ ಅಲಿಗೇಷನ್ ಗಳನ್ನ ತಗೊಂಡು ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಊರ್ಜಿತ ಅಲ್ಲ ನಾನು ಅನ್ಕೊಂಡಿದ್ದೀನಿ. ನಮ್ಮ ಪಕ್ಷದಲ್ಲಿ ನೀವು ಹೇಳಿದಾಗ ಟೈಟಲ್ ಕೂಡ ಸರಿ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ 3 ಬಾಗಿಲು ಅಂತ ಹೇಳಿದ್ರಲ್ಲ, 100% ರಾಂಗ್ ಟೈಟಲ್ ಅಂತ ಹೇಳಿದೀವಿ. ಇಂಟರ್ ಪಾರ್ಟಿ ಡೆಮೋಕ್ರಸಿ ಕೆನಾಟ್ ಬಿ ಟೇಕನ್ ಫಾರ್ ಗ್ರಾಂಟೆಡ್ ಟು ಕಾಲ್ ಸೇಯಿಂಗ್ ದಟ್ ದೇರ್ ಇಸ್ ಡಿಸಿಡೆಂಟ್, ನೋ ಡಿಸಿಡೆಂಟ್ಸ್ ಇನ್ ಮೈ ಪಾರ್ಟಿ, ನೋ ಗ್ರೂಪ್ ಇಸ್ ಇನ್ ಮೈ ಪಾರ್ಟಿ. ಆದ್ರೆ ಬಿಜೆಪಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರಿ. ಮಹೇಶ್ ಅವ್ರನ್ನ ಮಹೇಶ್ ಅವರ ಇಲ್ಲಿ ಸಿಎಂ ಮೌನ ವಹಿಸಿದ್ದಾರೆ ಅಂತ ಬಿಜೆಪಿ ನಾಯಕರು ಮಾತನಾಡಿದ್ ನೋಡ್ಲಿಲ್ಲ ನಾನು. ಇದೇ ಕಾಂಗ್ರೆಸ್ನ ನಾಯಕರು KN ರಾಜಣ್ಣ ಅವರು ಸಿಎಂ ಆಪ್ತರೆ ಮಾತನಾಡಿದ್ದು. ಮತ್ತೆ ನಸೀರ್ ಅಹಮದ್ ಅವರ ವಿರುದ್ಧ ಆಗ್ಲಿ, ಮತ್ತೊಂದ್ ಕಡೆ ಜಬ್ಬಾರ್ ಅವರ ವಿರುದ್ಧ ಕ್ರಮ ಕೈಗೊಂಡಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗೊಂಡು ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ ಬಿಜೆಪಿ ನಾಯಕರಲ್ಲ, ಸತೀಶ್ ಜಾರಕಿಹೊಳಿ ಅವರು. ಇನ್ನ ಕಾಂಗ್ರೆಸ್ ಪಕ್ಷದ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡಿಕೊಂಡಿದ್ದು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರುಗಳು. ಈಗ ಬಿಜೆಪಿ ಮೇಲೆ ಹೇಳ್ತಾ ಇದ್ದಾರೆ ನಾಗರಾಜ್ ಯಾದವ್ ಅವರು ಇಲ್ಲ ಅಂತಲ್ಲ. ಬಟ್ ಏನಾಗ್ತಾ ಇದೆ ಅಂತ ಬಂದಾಗ ಸಹಜವಾಗಿ ಅಸಮಾಧಾನ ಇರುವಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಅವರೇ ತೋರಿಸ್ತಾ ಇದ್ದಾರೆ. ಖಂಡಿತವಾಗ್ಲು ಕಾಂಗ್ರೆಸ್ಸಿನ ಬಣ ರಾಜಕಾರಣ ಎಲ್ಲಿಗೆ ತಲುಪಿದೆ ಅಂತಂದ್ರೆ, ಅವ್ರಿಗೆ ಬಹಳ ವರ್ಷದಿಂದ ಅವ್ರಿಗೆ ಏನ್ ಬೆಂಬಲವನ್ನ ಕೊಡ್ತಿರ್ತಕ್ಕಂಥ ಮುಸಲ್ಮಾನರನ್ನ, ಅವರನ್ನ ವಿಶ್ವಾಸಘಾತಕ ಕೆಲಸವನ್ನ ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು. ಯಾವ ಮುಸಲ್ಮಾನರು ಬಹುಶಃ ಅವ್ರಿಗೆ ನಾವು ಎಷ್ಟು ಬಾರಿ ಅವ್ರನ್ನ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ ನಂಬಿಟ್ಟಿದ್ರು. ಆದ್ರೆ ಇವತ್ತಿನ ಮುಸಲ್ಮಾನರಿಗೆ ಅರ್ಥ ಆಗಿದೆ ಕಾಂಗ್ರೆಸ್ ಹೆಂಗೆ ಬೆನ್ನಿಗೆ ಚೂರಿ ಇರಿಯತ್ತೆ ಅಂತೇಳಿ ಅಂತ. ಇಡೀ ದೇಶದ ಒಳಗಡೆ ಕಾಂಗ್ರೆಸ್ಗೆ ನಕಾರಾತ್ಮಕವಾಗಿ ಎಲ್ಲ ವರ್ಗದ ಜನ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಮುಸಲ್ಮಾನರು ಬಿಜೆಪಿ ಭೂತವನ್ನ ತೋರಿಸ್ಬಿಟ್ಟು ಮತ ತೆಗೆದುಕೊಳ್ತಿದ್ರು ಕಾಂಗ್ರೆಸ್ಸಿಗರು. ಇವತ್ತು ಅವ್ರಿಗೂ ಬೆನ್ನಿಗೆ ಚೂರು ಹಾಕಿ ಕೆಲಸವನ್ನ ಮಾಡ್ತಿದ್ದಾರೆ.
ಕಾಂಗ್ರೆಸ್ ಅಂತಕ್ಕಂಥದ್ದು ಇವತ್ತೇನು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಸಂಘರ್ಷ ಎಲ್ಲಿಗೆ ತಲುಪತ್ತೆ ಅಂತ ರಾಜಣ್ಣ ಅವರ ಒಂದು ಮಾತನ್ನ ತೆಗೆದುಕೊಳ್ಳಿ. ನೀವು ಏನು ಸಿದ್ದರಾಮಯ್ಯನವರು ಅಸಹಾಯಕತೆ ಅಂತ ಒಂದು ಮಾತನ್ನ ಹೇಳಿದ್ರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಈ ಮಟ್ಟದ ಒಂದು ನಿರ್ಲಿಪ್ತತೆ, ಈ ಮಟ್ಟದ ನಿರ್ಲಜ್ಜತನಕ್ಕೆ ತಲುಪಿದ್ದಾರೆ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ಸಿನ ಒಳಗಡೆ ನಡೀತಾ ಇರ್ತಕ್ಕಂಥ ಯುದ್ಧ ಎಲ್ಲಿಗೆ ತಲುಪತ್ತೆ ಅನ್ನುವಂಥದ್ದು. ನಾಗರಾಜ್ ಯಾದವ್ ಅವರು ಏನೋ ಹೇಳಿದ್ರು, ಅವ್ರ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತ. ಇದ್ರಕ್ಕಿಂತ ನಾಚಿಕೆ ಮಾನ ಮರ್ಯಾದೆ ಇಲ್ದಿರೋ ಸಂಗತಿ ಕಾಂಗ್ರೆಸ್ಸಿಗೆ ಇನ್ಯಾವ್ದು ಇಲ್ವೇ ಇಲ್ಲ. ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ಡೆಮೋಕ್ರಸಿ ಒಳಗಡೆ ವ್ಯಾಲ್ಯೂಸ್ಗೆ ಒಂದು ಮಾಕ್ರಿ. ಯಾವ ಪ್ರಜಾಪ್ರಭುತ್ವದ ಮೌಲ್ಯಗಳೇನಿತ್ತು ಆ ಮೌಲ್ಯಗಳಿಗೆ ತಿಲಾಂಜಲಿ ಇಟ್ಟಂತವ್ರು, ಈ ದೇಶದ ಒಳಗಡೆ ಸರ್ವಾಧಿಕಾರ ತಂದು ತುರ್ತು ಪರಿಸ್ಥಿತಿ ತಂದಂತವ್ರು, ತಮ್ಮ ಪಕ್ಷದೊಳಗಡೆ ಆಂತರಿಕ ಪ್ರಜಾಪ್ರಭುತ್ವದೇ ಇದೆ ಅಂತ ಈ ನಗೆ ಪಾಟ್ಲು ಮಾತುಗಳೆಲ್ಲ ಆಡಬೇಡಿ ನಾಗರಾಜ್ ಯಾದವ್ ಅವರೇ. ಮತ್ತೆ ತಾವು ಮಾತನಾಡಿರ್ತಕ್ಕಂಥದ್ದು ನಮಗೂ ತಾವು ಈ ವಿಷಯಕ್ಕೂ ಏನ್ ಸಂಬಂಧ? ನಿಮ್ಮ ಆಂತರಿಕ ವಿಷಯ ಇದು. ನಾವೆಲ್ಲಿ ಇದ್ರಲ್ಲಿ ಮುಗ್ ತೋರಿಸಿದೀವಿ? ನಾವೆಲ್ಲಿ ಅದೇನು ಅಂದ್ರಲ್ಲ, ಮೊಸರು ಕಲ್ಲೆ ಕುಡ್ಕೋದು, ಮೊಸರು ನೀವೇ ಕಲ್ಲು ನೀವಿಬ್ರು ಸೇರ್ಕೊಂಡು ಬಡದಾಡ್ತಿರ್ತಕ್ಕಂಥದ್ದು ನಿಮ್ ಪಕ್ಷದ ಒಳಗಡೆ. ಕಣ್ಣೀರ್ನ ಹಾಕ್ಬೇಡಿ ಅಲ್ಪಸಂಖ್ಯಾತರ ವಿಚಾರದಲ್ಲಿ. ಮಹೇಶ್ ಅವರೇ, ನೀವು ಈ ದೇಶದಲ್ಲಿ ಎಷ್ಟು ಜನ ಮುಸಲ್ಮಾನರಿಗೆ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿದ್ದೀರಿ, ಎಷ್ಟು ಜನ ಅಲ್ಪಸಂಖ್ಯಾತರಿಗೆ ನೀವು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದೀರಿ, ಎಷ್ಟು ಜನ ಕಾರ್ಪೊರೇಷನ್ ಟಿಕೆಟ್ ಕೊಟ್ಟಿದ್ದೀರಿ? ಸುಮ್ಮನೆ ಏನೇನು ಹೇಳಕ್ ಹೋಗ್ಬೇಡಿ. ನಿಮ್ಗೂ ಅಲ್ಪಸಂಖ್ಯಾತರಿಗೆ ಆಗ್ ಬರೋಲ್ಲ. ನೀವ್ ಯಾವತ್ತೂ ಕೂಡ ಅವ್ರನ್ನ ಮನುಷ್ಯರಾಗಿ ನೋಡ್ಲೇ ಇಲ್ಲ. ಅವ್ರು ಯಾವಾಗ್ಲೂ ನೀವು ಸೆಕೆಂಡ್ ಕ್ಲಾಸ್ ಸಿಟಿಜನ್ ಆಗಿ ನೋಡಿದ್ರಿ. ಸತ್ಯವನ್ನು ಒಪ್ಕೊಳ್ಳಿ ಮಹೇಶ್ ಅವರೇ, ನಮ್ಮ ಪಾರ್ಟಿಯಲ್ಲಿ ನಾವು ಅಲ್ಪಸಂಖ್ಯಾತರ ಜೊತೆಗೆ ಈ ದಾವಣಗೆರೆ ದಕ್ಷಿಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಬೇಕು ಅಂದ್ರೆ 1 ಟಿಕೆಟ್ ಮಿಸ್ ಆಯ್ತು. ಕಾಂಗ್ರೆಸ್ನವರು ಅನ್ಯಾಯ ಮಾಡಿದ್ದಾರೆ ಮುಸ್ಲಿಮರಿಗೆ, ಟಿಕೆಟ್ ಮಿಸ್ ಆಗಿದ್ದಕ್ಕೆ, ಹಂಗಾಗಿ ನಮಗೆ ಓಟ್ ಹಾಕಿ ಅಂತ ಕೇಳೋದಾದ್ರೆ 224 ಕ್ಷೇತ್ರದಲ್ಲಿ ಎಲ್ಲೂ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿಯವರು, ಹಂಗ ಹಾಕ್ಲೇಬಾರ್ದು ಇನ್ ಯಾವತ್ತು ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಅದು ಕೂಡ ಚರ್ಚೆ ಆಗಿದೆ. ಹಂಗಲ್ಲ ಪೃಥ್ವಿರಾಜ್, ಪ್ರಶ್ನೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರ ಈ ಒಂದು ಅನಾಧಾರ ಇದೆಯಲ್ಲ ಮುಸಲ್ಮಾನ್ ಸಮಾಜದ ಬಗ್ಗೆ, ಇದನ್ನ ನಾವ್ ಹೇಳಿದ್ದ. ನೀವೇ ಅವ್ರನ್ನ ಆತರ ಟ್ರೀಟ್ ಮಾಡಿರೋರಿ. ಯು ಆರ್ ಟ್ರೀಟಿಂಗ್ ದೆಮ್ ಲೈಕ್ ಎ ಸೆಕೆಂಡ್ ಕ್ಲಾಸ್ ಸಿಟಿಜನ್. ದಟ್ ಇಸ್ ವೈ ದೇ ಡೋಂಟ್ ಲೈಕ್ ಯು. ಮುಸಲ್ಮಾನರು ಲೈಕ್ ಮಾಡ್ತಾರೆ, ದಲಿತರು ಲೈಕ್ ಮಾಡ್ತಾರೆ, ಅಲ್ಪಸಂಖ್ಯಾತರು ಎಲ್ಲರೂ ಲೈಕ್ ಮಾಡ್ತಾರೆ. ಯಾಕೆ? ಬಿಕಾಸ್ ವಿ ಬಿಲೀವ್ ಇನ್ ಮಹೇಶ್. ನಾವು ಯಾರಾದ್ರೂ ಒಬ್ರು ಮಾತನಾಡಿ ಸರ್, ಕ್ಲಿಯರ್ ಆಗುತ್ತೆ. ಇಬ್ರು ಮಾತನಾಡಿದ್ರೆ ಆಕ್ಚುಲಿ ಝೂಮ್ ಅಲ್ಲಿ ಜಾಯ್ನ್ ಆಗಿರೋದ್ರಿಂದ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾವ ಮಸಳೆ ಕಣ್ಣೀರ್ ಹಾಕ್ತಿರ್ರಿ ಮಹೇಶ್ ಅವರೇ? ಒಂದ್ ನಿಮಿಷ ನಾಗರಾಜ್ ಯಾದವ್ ಅವರೇ ಕೇಳಿ. ಬಿಹಾರದ ಮುಸಲ್ಮಾನರು ಬಿಜೆಪಿಗೆ ಓಟ್ ಹಾಕೋದಾದ್ರೆ, ಉತ್ತರ ಪ್ರದೇಶದವ್ರು ಹಾಕೋದಾದ್ರೆ, ಹರಿಯಾಣದಲ್ಲಿ ಹಾಕಿದ್ರೆ, ನಾಳೆ ಮುಂದಿನ ದಿನಗಳಲ್ಲಿ ಕರ್ನಾಟಕದವರು ಕೂಡ ಹಾಕೋರಿದ್ದಾರೆ. ಕಾಣಬೇಡಿ. ಏನಂತಂದ್ರೆ ವಿಷಯ ಕೇಳಿ, ಕಾಂಗ್ರೆಸ್ ಹೇಗೆ ನಂಬಿಕೆ ದ್ರೋಹ ಮಾಡತ್ತೆ, ಕಾಂಗ್ರೆಸ್ ಹೇಗೆ ತಮ್ಮ ಹಿತಾಸಕ್ತಿ ಸಲುವಾಗಿ ಪಾಪ ಎಷ್ಟು ವರ್ಷಗಳ ಕಾಲ ಅವ್ರು ನಿಮ್ಮನ್ನ ಬೆಂಬಲ ಮಾಡ್ತಾ ಬಂದ್ರು, ಅಂತ ಸಮುದಾಯಕ್ಕೆ ಬೆನ್ನಿಗೆ ಚೂರಿ ಹಾಕುದ್ರಲ್ರಿ. ಮಹೇಶ್ ನೀವು ಆತ್ಮೀಯ ಸ್ನೇಹಿತರು ಕೇಳ್ಕೊಳ್ಳಿ ಸರ್. ಅದನ್ ಬಿಡಿ, ನಾನು ಈ ವಿಚಾರಕ್ಕೆ ಬರ್ತೀನಿ. ನಾಗರಾಜ್ ಯಾದವ್ ಅವರೇ, ಮೀಸಲಾತಿಯಲ್ಲಿ ಹೇಗೆ ಮಹಿಳೆಯರು ದ್ರೋಹ ಮಾಡಿದ್ರಿ ಅಂತ ಕಾಣ್ತಾ ಇಲ್ಲ ನಾವು. ನಾಗರಾಜ್ ಯಾದವ್ ಅವರೇ ಒಂದೇ ನಿಮಿಷ, ಅದೆಲ್ಲ ಚರ್ಚೆ ಮಾಡ್ಬಿಟ್ಟಿದೀವಿ. ಇದನ್ನ ಮಾತಾಡೋದಾದ್ರೆ, ಈಗ ನೀವು ಹೇಳ್ತಾ ಇದ್ರಿ ಪಕ್ಷದ ನಿರ್ಧಾರವನ್ನ ಯಾರೇ ಆದ್ರೂ ಕೂಡ ಗೌರವಿಸಬೇಕು ಅಂತ. ಆದ್ರೆ ನಿಮ್ಮದೇ ಪಕ್ಷದ ಪ್ರಮುಖ ನಾಯಕರುಗಳೇ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಮೇಲೆ ಕೈಗೊಂಡಂತ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ ಇದು ಸರಿಯಲ್ಲ, ನಮಗೆ ಇಡೀ ಸಮುದಾಯ ಅಸಮಾಧಾನಗೊಂಡ್ಬಿಡುತ್ತೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿರುವಂಥದ್ದನ್ನ ಕೂಡ ನೋಡ್ತಾ ಇದ್ವಿ. ಅವ್ರ ವಿರುದ್ಧ ಸಾಕ್ಷ್ಯ ಇದ್ದಂತ ಸಂದರ್ಭದಲ್ಲಿ ಕ್ರಮ ಕೈಗೊಂಡಿರುವಂಥದ್ದು ಸರಿ ಅನ್ನುವಂಥದ್ದನ್ನ ಯಾಕೆ ಒಪ್ಕೊಳ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು? ನೋಡ್ರಿ, ಯಾಕೆ ಒಪ್ಕೊಳ್ಳಲ್ಲ ಅಂತಲ್ಲ, ಅವ್ರವರ ಅಭಿಪ್ರಾಯವನ್ನ ಅವ್ರು ಹೇಳಲಿಕ್ಕೆ ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಆದ್ರೆ ಒಂದ್ ತಿಳ್ಕೊಬೇಕಾಗ್ತದೆ, ಒಬ್ಬ ವ್ಯಕ್ತಿ ಮೇಲೆ ಕ್ರಮ ಕೈಗೊಂಡಿದ್ದೆ ಇಡೀ ಸಮುದಾಯ ಮೇಲೆ ಕ್ರಮ ಕೈಗೊಂಡ್ರಂತಲ್ಲ. ಯಾವ ಪಾಳುಗಾರಿಕೆನೂ ನಮ್ಮಲ್ಲಿ ನಡೆಯೋದಿಲ್ಲ. ಇನ್ಕ್ಲೂಸಿವ್ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು, ಎಲ್ಲರನ್ನು ಒಳಗೊಂಡು ಕೆಲಸ ಮಾಡ್ತಕ್ಕಂಥವ್ರು ನಾವು. ಜಮೀರ್ ಅವ್ರು ಇರ್ಬೋದು ಅಥವಾ ನಜೀರ್ ಅವ್ರು ಇರ್ಬೋದು, ಹೈಕಮಾಂಡ್ ಕೇಳಿದಂತ ಎಕ್ಸ್ಪ್ಲನೇಷನ್ ಕೊಡ್ಲೇಬೇಕಾಗ್ತದೆ. ಅದ್ರ ಬಗ್ಗೆ ಅದು ಸತ್ಯ ತಿಳ್ಕೊಂಡು ಕ್ರಮಗಳನ್ನ ಕೈಗೊಳ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಕ್ಕ ಅವಶ್ಯಕತೆ ಇಲ್ಲ. ಅಲ್ಪಸಂಖ್ಯಾತರ ಗುರಿಯಾಗಿ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಚೆನ್ನಾಗಿ ಗೊತ್ತಿದೆ, KN ರಾಜಣ್ಣ ಅವರ ಸ್ಟೇಟ್ಮೆಂಟ್ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ತಿರಸ್ಕಾರ ಮಾಡಿದಿರಾ? ಒಂದೇ ನಿಮಿಷ ಮಹೇಶ್ ಅವರೇ, ಒಂದೇ ನಿಮಿಷ. ನಾಗರಾಜ್ ಸರ್, ನಿಮ್ಮದೇ ಪಕ್ಷದ ನಿಮ್ಮದೇ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಕೂಡ ಚೆನ್ನಾಗಿ ಗೊತ್ತಿದೆ, KN ರಾಜಣ್ಣ ಅವರ ಸ್ಟೇಟ್ಮೆಂಟ್ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಹೇಳಿದ್ದು ನೀವು ಕೇಳಿಸ್ಕೊಂಡಿದ್ದೀರಾ. ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಯ್ತು ಅನ್ನುವಂಥದ್ದು ಆ ಸಮುದಾಯ ಮಾತನಾಡ್ತಾ ಇದೆ, ಆ ಸಮುದಾಯದಲ್ಲಿ ಚರ್ಚೆ ಆಗ್ತಾ ಇದೆ. ಹಂಗೆ ಇವರ ವಿರುದ್ಧ ಕ್ರಮ ಕೈಗೊಂಡಿದ್ದಕ್ಕೆ ಮುಸ್ಲಿಂ ಸಮುದಾಯದವರು ಅಸಮಾಧಾನಗೊಂಡಿದ್ದಾರೆ ಅನ್ನುವಂತ ರೀತಿಯಲ್ಲಿ ಚರ್ಚೆ ಆಗ್ತದೆ ಅಂತ ಮಾತನಾಡಿದ್ದಾರೆ.
ಮಾನ್ಯ ಪೃಥ್ವಿಯವರೇ, ಅವತ್ತು ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಮುಖ್ಯಮಂತ್ರಿ ಮನೆ ಹತ್ರ ಸ್ಟೇಟ್ಮೆಂಟ್ ಕೊಟ್ಟು ಒಳಗೆ ಬಂದು ನಾನು ಒಳಗೆ ಇದ್ದೆ, ನಾನು ಮಾತಾಡಿದೆ ರಾಜಣ್ಣ ಅವ್ರ ಹತ್ರ. ಅವರ ಅಪೇಕ್ಷೆ ಇರ್ತಕ್ಕಂಥ, ಅವರ ಭಾವನೆ ಇರ್ತಕ್ಕಂಥ ಏನಂತಂದ್ರೆ, ನಾವೆಲ್ಲ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರಾಗಿದ್ದೀವಿ, ಹಾಗಾಗಿ ನಮ್ಗೆ ಕಷ್ಟ ಬಂದಾಗ ನಮ್ ಜೊತೆ ಇರಬೇಕು ಅನ್ನೋ ಅನಿಸಿಕೆಯನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ಅದು ಅವರ ಅಭಿಪ್ರಾಯ ಹೊರತು ಪಕ್ಷದ ಅಭಿಪ್ರಾಯ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಜಣ್ಣ ಅವರು ಹೇಳಿರ್ತಕ್ಕಂಥ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ತಕ್ಕಂಥ ಪಕ್ಷದ ಹಿತದೃಷ್ಟಿಯಿಂದ ಹೇಳ್ತಾರೆ ಅವರು. ಅದಕ್ಕೆ ನೀವು ಅನ್ಯತಾ ಭಾವಿಸ್ತಕ್ಕಂಥ ಯೋಚನೆಗಳಿಲ್ಲ. ಇವತ್ತು ಕೂಡ ನಜೀರ್ ಅವ್ರನ್ನ ಪಕ್ಷದಿಂದ ಏನು ಹೊರಗಡೆ ಹಾಕಿಲ್ಲ. ಹಾಗಾಗಿ ಯೋಚನೆ ಮಾಡ್ಬೇಕಾಗ್ತದೆ. ನಜೀರ್ ವಿಚಾರಬಹುದು ಮತ್ತೆ ಅಥವಾ ಜಮೀರ್ ಅವ್ರ ಜಾಸ್ತಿ ಕ್ಲೋಸ್ ಆಗಿರ್ತಕ್ಕಂಥ ನಾನೇ ಇದ್ದೀನಿ. ನಾನು ಹೇಳ್ತೀನಿ ಕೇಳಿ, ಹೈಕಮಾಂಡ್ ಎಲ್ಲವನ್ನೂ ತಿಳಿಗೊಳಿಸ್ತದೆ, ಆತರ ಪಡೋ ಅವಶ್ಯಕತೆ ಇಲ್ಲ. ಮೇ 4ನೇ ತಾರೀಕು ರಿಸಲ್ಟ್ ಬಂದು ಬಿಜೆಪಿ ಮಕ ಎಲ್ಲಿಟ್ಕೊಳ್ತಾರೆ ನೋಡೋಣ. ಯಾವ್ದ್ರ ಮೇಲೆ ಕ್ಯಾಂಪೇನ್ ಮಾಡಿದ್ರು, ಅವ್ರ ಅಜೆಂಡಾ ಏನಿತ್ತು ಅಂತ ಯೋಚನೆ ಮಾಡಿ ನೋಡೋಣ. ನಂದೊಂದು ಉತ್ತರ ಅಂದ್ರೆ, ಮನೆಯೊಂದು ಮೂರ್ ಬಾಗಿಲು ಯಾಕೆ ಹೇಳಿದ್ರಿ ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ರಿ. ಯಾಕೆ ಹೇಳಿದ್ವಿ ಅಂದ್ರೆ, KN ರಾಜಣ್ಣ ಅವ್ರು ಹೇಳಿದ್ರು ಸಿದ್ದರಾಮಯ್ಯನವರು ಅವ್ರ ಪರವಾಗಿರುವಂತ ಬೆಂಬಲಿಗರ ಪರವಾಗಿ ನಿಂತ್ಕೊಳ್ತಾ ಇಲ್ಲ ಅಂತ. ಮತ್ತೊಂದ್ ಕಡೆ DK ಶಿವಕುಮಾರ್ ಅವರ ಬೆಂಬಲಿಗರು ಏನ್ ಮಾತನಾಡಿದ್ರು ಎಲ್ರಿಗೂ ಗೊತ್ತಿರುವಂತದ್ದೇ. ಇಲ್ಲಿ ಒಂದೇ ಬಾಗ್ಲಲ್ಲಿ ಹೋಗ್ತಾ ಇಲ್ವಲ್ಲ, ಒಂದೇ ಬಾಗ್ಲಲ್ಲಿ ಹೋಗಿದ್ರೆ ಕಾಂಗ್ರೆಸ್ ಪಕ್ಷ ಅಂತಾನೆ ಮಾತನಾಡ್ತಿದ್ವಿ ನಾವು. KN ರಾಜಣ್ಣ ಅವರ ಸ್ಟೇಟ್ಮೆಂಟ್ ಅನ್ನ ಹೇಗ್ ನೋಡ್ಬೇಕು? ರಾಜಣ್ಣ ಅವರ ಸ್ಟೇಟ್ಮೆಂಟ್ ವೈಯಕ್ತಿಕವಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನ ಹಿರಿಯ ನಾಯಕರ ಸ್ಟೇಟ್ಮೆಂಟ್ ಗಳನ್ನ ವೈಯಕ್ತಿಕ ಅಂತ ಹೆಂಗ್ ಹೇಳ್ತೀರಾ? ಅವ್ರು ಬರೀ ನಾಟ್ ಕಾರ್ಯಕರ್ತ ಮಾತ್ರ ಅಲ್ಲ, ಒಬ್ಬ ಸಚಿವರಾಗಿದ್ದಂತವ್ರು, ಒಬ್ರು ಶಾಸಕರಾಗಿರುವಂತವ್ರು. ಪೃಥ್ವಿಯವರೇ, DK ಶಿವಕುಮಾರ್ ಕ್ಲಾರಿಫೈ ಮಾಡಿದ್ದಾರೆ. ನಮ್ಮಲ್ಲಿ DK ಶಿವಕುಮಾರ್ ಅವರು ಗುಂಪು, ಸಿದ್ದರಾಮಯ್ಯನವರು ಗುಂಪು, ಅವರ ಬಣ್ಣದವರು ಇವರ ಬಣ್ಣದವರು ಅಂತ ಯಾವ ಬಣ್ಣಗಳು ಇಲ್ಲ. ನಮ್ಮಲ್ಲಿರೋದು ಒಂದೇ ಒಂದು ಕಾಂಗ್ರೆಸ್ಸಿನ ಬಣ ಮಾತ್ರ. ಇದ್ರಲ್ಲಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ರಾಜಣ್ಣ ಅವರು ಹೇಳ್ತಾ ಇರ್ತಕ್ಕಂಥ ಏನಂದ್ರೆ, ಮೊದಲಿಂದನೂ ಕೂಡ ಬಹುತೇಕವಾಗಿ ಜನ ಮಾತಾಡ್ತಕ್ಕ ಅಹಿಂದ ವರ್ಗಗಳ ಮೇಲೆ ಕ್ರಮ ಕೈಗೊಂಡದ್ದು ಕಷ್ಟ ಆಗ್ತದೆ ನಮ್ಗೆ. ಯಾಕಂದ್ರೆ ಅಹಿಂದ ವರ್ಗಗಳು ಯಾವಾಗ್ಲೂ ಕಾಂಗ್ರೆಸ್ ನ ನಂಬಿಡ್ತಕ್ಕಂಥದ್ದು ಅಂತ ಆ ಭಾವನೆಯಿಂದ ಮಾತಾಡಿದ್ದಾರೆ. ಅವರ ಭಾವನೆಗಳಿಗೂ ಕೂಡ ಕಾಂಗ್ರೆಸ್ ಪಕ್ಷ ಗೌರವ ಕೊಡ್ತದೆ. ಹಾಗಾಗಿ ಆದ್ರೆ ಒಂದ್ ತಿಳ್ಕೊಬೇಕಾಗ್ತದೆ, ಯಾವುದೇ ಬೆಲೆನ ತೆರ್ತೀವಿ ನಾವು, ಆದ್ರೆ ಇಂಡಿಸಿಪ್ಲಿನ್ ಟಾಲರೇಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮಾತೇನು ಹೇಳ್ತೀವಿ, ನಮ್ಗೆ ಅಧಿಕಾರಕ್ಕಿಂತ ಹೆಚ್ಚಾಗಿ ದೇಶದ ಸಂವಿಧಾನ ಮತ್ತು ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಆದ್ರೆ ಒಂದ್ ತಿಳ್ಕೊಳ್ಳಿ, ನಾವ್ ಏನೇ ಕ್ರಮ ಕೈಗೊಂಡಿದ್ರು ಕೂಡ ಅದನ್ನ ಹೈಕಮಾಂಡ್ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಸೂಕ್ತ ತೀರ್ಮಾನ ಸೂಕ್ತ ಸಂದರ್ಭ ಮಾಡ್ತಾರೆ. ಆದ್ರೆ ಬಿಜೆಪಿ ಅವರು ಇದ್ರಲ್ಲಿ ಬಂದು ಅದನ್ನೇ ಹೇಳಿದ್ ನಾನು, ಬಿಜೆಪಿ ಅವರು ಬಂದು ಇದರಲ್ಲಿ ಬೇಳೆಕಾಳು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇರೆ ಯಾರೋ ಮಾತನಾಡಿರುವಂತದ್ದಲ್ಲ. ಇವನ್ ಕೆಲವು ನಾಯಕರು ಜಬ್ಬಾರ್ ಮತ್ತು ನಸೀರ್ ಅವರ ಮೇಲೆ ಕ್ರಮ ಕೈಗೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಲ್ಲ ಅಂತ ಹೇಳ್ತಾ ಇರೋದಕ್ಕೆ, ನಿನ್ನೆ ಮುಸ್ಲಿಂ ಸಮುದಾಯದವರು, ಅವ್ರು ಯಾವ ಬಣದವರು ಅನ್ನುವಂಥದ್ದು ರಾಜಕೀಯವಾಗಿ ಚೆನ್ನಾಗಿ ಗೊತ್ತಿರುವಂತವ್ರಿಗೆ ಅರ್ಥ ಆಗುತ್ತೆ ಯಾರ ಬಣದವರು, ಯಾರನ್ನ ಯಾರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ. SDPI ಅಭ್ಯರ್ಥಿಗೆ ಜಬ್ಬಾರ್ ಹಣ ಕೊಟ್ಟಿದ್ದಕ್ಕೆ ದಾಖಲೆ ಇದೆ, ಅದನ್ನ ನಾವು KPCC ಅಧ್ಯಕ್ಷರಿಗೂ ಕೂಡ ಕೊಟ್ಟಿರ್ತೀವಿ ಅಂತ ಹೇಳ್ತಾರೆ. ಇಷ್ಟೊತ್ತಿಗೆ KPCC ಅಧ್ಯಕ್ಷರ ಹತ್ರನೂ ಕೂಡ ಇರುತ್ತೆ, ಇಲ್ಲ ಅಂತಲ್ಲ. ಯಾಕೆಂದ್ರೆ ಯಾವುದೇ ನೋಟಿಸ್ ಅನ್ನ ಕೊಡ್ದಲೆ ಅಮಾನತು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಪರ್ಫೆಕ್ಟ್ ರೀಸನ್ ಅಂತೂ ಇರುತ್ತೆ. ಬಟ್ ಅಂತವ್ರನ್ನೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋದು ಯಾವ ರೀತಿಯಾದಂತ ಪಕ್ಷದ ನೀತಿ ಅಂತ? ಯಾರು ಸಮರ್ಥನೆ ಮಾಡ್ಕೊಳ್ತಾ ಇದಾರೆ? ಒಂದ್ ನಿಮಿಷ ನಾಗರಾಜ್ ಯಾದವ್ ಇಲ್ಲಿ ಕೇಳಿ, ಯಾರು ಸಮರ್ಥನೆ ಮಾಡ್ಕೊ ಮಹೇಶ್ ಇರಿ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಹೈಕಮಾಂಡ್ ತಗೊಂಡಂತ ಎಲ್ಲ ನಿರ್ಣಯಗಳನ್ನ ಸ್ವಾಗತ ಮಾಡ್ತೇವೆ. ಯಾವುದೇ ಹೈಕಮಾಂಡ್ ಅಂತಕ್ಕಂಥ ಸರಿಯಾದ ಮಾಹಿತಿ ಇದ್ದರೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ. ಈಗೇನಾದ್ರೂ ಜಮೀರ್ ನಾಗರಾಜ್ ಯಾದವ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿ, ನಾಗರಾಜ್ ಯಾದವ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಕೈಗೊಂಡಂತ ನಿರ್ಣಯವನ್ನ ಒಪ್ಕೊಳ್ತಾರೆ. ಆದ್ರೆ ಬೇರೆಯವರು ಒಪ್ಕೊಳ್ತಾ ಇಲ್ವಲ್ಲ ಅಂತ ಕಾಂಗ್ರೆಸ್ ನಾಯಕರು. ಇಲ್ಲ, ಎಲ್ಲರೂ ಕೂಡ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥವ್ರು ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಒಂದ್ ತಿಳ್ಕೊಬೇಕಾಗ್ತದೆ, ಹೈಕಮಾಂಡ್ ನ್ಯಾಚುರಲ್ ಜಸ್ಟಿಸ್ ಅಲ್ಲಿ ನಂಬಿಕೆ ಇಟ್ಕೊಂಡಿರ್ತದೆ. ಇಲ್ಲಿ ಯಾರಿಗಾದ್ರೂ ಕೂಡ ತೊಂದರೆ ಆಗಿದ್ರೆ, ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳಾಗಿದ್ರೆ ಅವರು ಕ್ಲಾರಿಫಿಕೇಶನ್ ಕೊಟ್ಟರೆ ಹೈಕಮಾಂಡ್ ಖಂಡಿತವಾಗ್ಲೂ ಕೂಡ ಅದನ್ನು ಕೂಡ ಪರಿಶೀಲನೆ ಮಾಡ್ತದೆ. ಅಲ್ಲ, ಯಾವುದೇ ನಾಯಕರು ಮಾತನಾಡಿದಾಗ, ನಿಮ್ಮಲ್ಲಿರುವಂತ ನಾಯಕರು ಪಕ್ಷದ ನಿರ್ಣಯಗಳನ್ನ ಪ್ರಶ್ನೆ ಮಾಡಿದಾಗ ಅಥವಾ ಏನಾದ್ರೂ ಮಾತನಾಡಿದ್ರೆ ಅದು ಆಂತರಿಕ ಪ್ರಜಾಪ್ರಭುತ್ವ. ಅದೇ ಯತ್ನಾಳ್ ಅವರು ಮಾತನಾಡಿದ್ರೆ, ಅದೇ ಇನ್ನೊಬ್ರು ಯಾರಾದ್ರೂ ಬಿಜೆಪಿಯಲ್ಲಿ ಮಾತನಾಡಿದ್ರೆ, ಯಾಕೆ ಕಿತ್ ಬಿಸಾಕಿಲ್ಲ ಇವ್ರನ್ನ, ನಾನೇನಾದ್ರೂ ಅಧ್ಯಕ್ಷ ಆಗಿದ್ದಿದ್ರೆ ಇವ್ರ ಮೇಲೆ ಕ್ರಮ ಕೈಗೊಳ್ತಿದ್ದೆ ಅಂತ ಆನ್ ದ ಫ್ಲೋರ್ DK ಶಿವಕುಮಾರ್ ಅವರೇ ಮಾತನಾಡಿದ್ರು ವಿಧಾನಸಭೆಯಲ್ಲಿ. MG ಮಹೇಶ್ ಅವ್ರಿಗೂ ಮಾತನಾಡ್ಲಿಕ್ಕೆ ಅವಕಾಶ ಕೊಡೋಣ. ಮಹೇಶ್ ಒಂದ್ ನಿಮಿಷ ನಾನು ಅದು ಪ್ರಶ್ನೆ ಕೇಳ್ಬಿಡ್ತೀನಿ. ಮಹೇಶ್ ಕೇಳ್ಕೊಳ್ಳಂಗೆ, ಬಸವನಗೌಡ ಯತ್ನಾಳ್ ಅವ್ರು ಮಾತಾಡಿದ ಯಾವ ವಿಚಾರ ಗೊತ್ತಾ?
2,500 ಕೋಟಿ ರೂಪಾಯಿ ಕೊಟ್ರೆ ನೀವು ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳ್ತಕ್ಕಂಥದ್ದು ಭಿನ್ನಮತದ ಮಾತಲ್ಲ, ಕರಪ್ಷನ್ ಮಾತಂತ ವಿಚಾರ ಹೇಳ್ತೀವಿ. ಅಂತವ್ರನ್ನ ಹೊರಗಾಕ್ಬೇಕಾಗಿತ್ತು, ಇಲ್ಲ ತನಿಖೆ ಮಾಡ್ಬೇಕಾಗಿತ್ತು. ಎರಡೂ ಮಾಡ್ಲಿಲ್ಲ. 300 ಕೋಟಿ ಕೊಟ್ರೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಬಸವನಗೌಡ ಯತ್ನಾಳ್ ಅವರು. ಎಚ್ ವಿಶ್ವನಾಥ್ ಹೇಳಿದ್ರು 25,000 ಕೋಟಿ ರೂಪಾಯಿ ವಿಜೇಂದ್ರ ಮೇಲೆ ಅಲಿಗೇಷನ್ ಮಾಡಿದ್ರು. ದೀಸ್ ಆರ್ ದ ಮ್ಯಾಟರ್ಸ್ ವಿ ಆರ್ ಆಸ್ಕಿಂಗ್. ನಿಮ್ಮದೇ ಪಕ್ಷದ ನಾಯಕರುಗಳು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿಮ್ಮ ಮೇಲೆ ಅಲಿಗೇಷನ್ ಮಾಡಿದಾಗ ನೀವು ಏನ್ರಿ ಕ್ರಮ ಕೈಗೊಂಡ್ರಿ ಬಿಜೆಪಿ ಅವರೇ? ಓಕೆ, ಯಾವ ನೈತಿಕತೆ ಇದೆ ನಿಮಗೆ? ಎಂ.ಜಿ. ಮಹೇಶ್ ಅವ್ರು ಜನ ತಿರಸ್ಕಾರ ಮಹೇಶ್ ಅವ್ರು ಮಾಡಿದ್ರು ಕೂಡ ಮಾತಾಡ್ಲಿ. ನೀವು ನಾಗರಾಜ್ ಅಟ್ಟಾಸ ಅವರೇ, ಮಾಡಿದ್ರಿ ರಾಜ್ಯದಲ್ಲಿ. 2020 ಸರ್, ಕಿತ್ತೋಗಿಬೇಕಾಗಿತ್ತು ಜನ. ಒಂದೇ ನಿಮಿಷ ಸರ್. ಮಹೇಶ್ ಸರ್, ಪೃಥ್ವಿರಾಜ್ ನೋಡಿ, ವಿಷಯ ಹೇಳ್ತೀನಿ ಕೇಳಿ ಸರ್. ಇದು ಯಾವ ದಾವಣಗೆರೆಯದು ಶಿಸ್ತಿನ ವಿಷಯವೇ ಅಲ್ಲ. ಇದು ಇಡೀ ಇದು ನಡೀತಾ ಇರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನ ಮಧ್ಯದಲ್ಲಿ ನಡೀತಾ ಒಂದು ಯುದ್ಧ. ನೋಡಿ, ಸುರ್ಜಿವಾಲವನ್ನ ಬಳಸ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಎಷ್ಟೆಲ್ಲ ಸಾಧ್ಯ ಇದೆಯೋ ಅಷ್ಟನ್ನ ಬಗ್ಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಾಜಣ್ಣ ಹಿರಿಯ ರಾಜಕಾರಣಿ ಅವರು ಲೆಕ್ಕ ಕೊಡಿ. ಇವರು ರಾಜಣ್ಣ ಅವರು ಅವ್ರ ವೈಯಕ್ತಿಕ ಅಂತಂದ್ರು. ಅವರು ಈ ಪಕ್ಷದ ಶಾಸಕರಲ್ವಾ? ರಾಜಣ್ಣ ಅವರು ಬೆಂಬಲದ ಮೇಲೆ ಸರ್ಕಾರ ನಿಂತಿಲ್ವಾ? ರಾಜಣ್ಣ ನಾಳೆ ಡಿಸೋನ್ ಮಾಡ್ತಾರೆ, ಮುಸಲ್ಮಾನನ್ನ ಡಿಸೋನ್ ಮಾಡ್ತಾರೆ. ತಮ್ಮ ಸ್ವಾರ್ಥ ಅಧಿಕಾರ ಅಂತ ಬಂದಂತ ಸಂದರ್ಭದ ಒಳಗಡೆ ಕಾಂಗ್ರೆಸ್ ಯಾರೆಲ್ಲರೂ ಅವ್ರ ಜೊತೆ ನಿಂತಂತವ್ರಿಗೆ ಅವ್ರನ್ನೆಲ್ಲ ಬಿಡಕ್ಕೂ ಅವ್ರು ತಯಾರಿದ್ದಾರೆ. ಇವತ್ತಿನ ಈ ನಡೀತಾ ಇರ್ತಕ್ಕಂಥದ್ದು ಈ ಬಣ ರಾಜಕೀಯದ ಒಂದು ಕಾರಣಕ್ಕೋಸ್ಕರ ನಮ್ಮ ರಾಜ್ಯ ಇವತ್ತು ಈ ಯಾವುದೇ ಅಭಿವೃದ್ಧಿ ಕಾಣದೆ ಇಡೀ ಸುತ್ತ ನಡೀತಾ ಇರ್ತದೆ. ನೆನೆ ಸಿದ್ದರಾಮಯ್ಯ ಬಿಟ್ಕಾಯಿನ್ ವಿಚಾರ ಕೇಳಿದ್ರೆ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಬಿಟ್ಕಾಯಿನ್ ಏನ್ ಇಡಿ ರೇಟ್ ಆಗಿರ್ತಕ್ಕಂಥದ್ದು ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮಹಿಳಾ ಮೀಸಲಾತಿ ಸಂದರ್ಭ ಕೇಳಿದ್ರೆ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ, ಮಹಿಳಾ ಮೀಸಲಾತಿಗೆ ನನ್ ಬೆಂಬಲ ಇದೆ ಅಂತ ಹೇಳ್ತಾರೆ. ಆದ್ರೆ ಅವ್ರ ಪಕ್ಷದ ನೀತಿ ಬೇರೆ ಇದೆ ಇವತ್ತು. ಅಂದ್ರೆ ಮಹಿಳಾ ಮೀಸಲಾತಿಗೆ ಪಕ್ಷವು ಬೆಂಬಲ ಸೂಚಿಸ್ತದೆ. ಆದ್ರೆ ನೀವು ರಾಜಕಾರಣ ಮಾಡ್ಲಿಕ್ಕೆ ಕೊಟ್ಟಿದ್ರಿ, ಮಹಿಳೆಯರಿಗೆ ಮೋಸ ಮಾಡಕ್ ಹೋಗಿದ್ರಿ, ಮಹಿಳೆಯರಿಗೆ ಬೆನ್ನಿಗೆ ಚೂರು ಹಾಕಕ್ ಹೋಗಿದ್ರಿ. ಅಲ್ಲ, ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಇಬ್ಬರಿಗೂ ಕೂಡ ಅಸ್ತ್ರನೇ. ಮಹಿಳಾ ಮೀಸಲಾತಿ ಕೊಡ್ತೀವಿ, ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡ್ತೀವಿ ಅನ್ನುವಂಥದ್ದು 30 ವರ್ಷದಿಂದಲೂ ಕೂಡ ಎಲ್ಲಾ ಪಕ್ಷದವರಿಗೂ ಒಂದು ಬಂಡವಾಳ ಆಗಿದೆ, ಅಸ್ತ್ರ ಆಗಿದೆ ಅಷ್ಟೇ. ಇದನ್ನು ಒಪ್ಕೊಳ್ತಾ ಇಲ್ಲ ಅಷ್ಟೇ ಯಾರು. ಇಲ್ಲಿ ನೋಡಿ, ಒಂದು ವಿಷಯ ಹೇಳ್ತೀನಿ ಕೇಳಿ. ಇಡೀ ಈ ಒಂದು ಪ್ರಕ್ರಿಯೆ ಒಳಗಡೆ ಯಾವುದು ಒಂದು ಒಬ್ಬ ಬಹಳ ಹಿರಿಯ ರಾಜಕಾರಣಿಯರು ಸಿದ್ದರಾಮಯ್ಯನವರು ಸುಮಾರು 4 ದಶಕಗಳ ಕಾಲ ರಾಜಕಾರಣ ಮಾಡಿದಂಥವ್ರು. ಇವತ್ತು ಕಾಂಗ್ರೆಸ್ಸಿನ ಈ ಒಂದು ಆ ಒಂದು ಒಳ ಆಂತರಿಕ ಕ್ಷೋಭೆ ಕಾರಣಕ್ಕೋಸ್ಕರ ರಾಜ್ಯ ಇದಕ್ಕೆ ಇವತ್ತು ಪರಿತಪಿಸ್ತಿದೆ. ರಾಜ್ಯದ ಜನ ತಪ್ಪು ಮಾಡ್ಲಿಲ್ಲ. ರಾಜ್ಯದ ಜನ ಇವರಿಗೆ ಪಾಪ ಒಳ್ಳೆ ಬಹುಮತ ಕೊಟ್ರು. ರಾಜ್ಯದ ಸುಭಿಕ್ಷವಾಗಿದ್ದಾರೆ. ಮಹೇಶ್ ಅವರೇ, ನಾವು ಕೊಟ್ಟ ಮಾತಿನಿಂದ ನಡ್ಕೊಂಡು ಬಂದಿದ್ದೀವಿ. ಮಾನ್ಯ ಮಹೇಶ್ ಅವರೇ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಮ್ಯಾನಿಫೆಸ್ಟೋ ಕೊಟ್ಟಿರ್ತಕ್ಕಂಥ ಎಲ್ಲ ಆಶ್ವಾಸನೆ ಈಡೇರಿಸಿದ್ದೀವಿ. ನಿಮ್ಗೆ ಯಾಕೆ ಅನಿಸ್ತಾ ಇಲ್ಲ? ರಾಜ್ಯದ ಜನ ಸುಭಿಕ್ಷವಾಗಿದ್ದಾರೆ. ಬೈ ಎಲೆಕ್ಷನ್ ಎಲ್ಲ ಗೆದ್ದಿದ್ದೀವಿ. ಮುಂದೆ ಬರ್ತಕ್ಕಂಥ ರಿಸಲ್ಟ್ ನೋಡಿ. ಲಾಸ್ಟ್ ರಿಯಾಕ್ಷನ್ ಅಂತ ತಗೊಂಡ್ಬಿಡ್ತೀನಿ. ಮುಂಚೆ ಮಾಡಿದ್ರು, ಇವತ್ತು ದಲಿತರಿಗೆ ಮೋಸ ಮಾಡಿದ್ರು, ಇವತ್ತು ಮುಸಲ್ಮಾನರಿಗೆ ಮೋಸ ಮಾಡಿದ್ರು, ನಿನ್ನೆ ಮಹಿಳೆಯರಿಗೆ ಮೋಸ ಮಾಡಿದ್ರು. ನೀವು ಲಿಂಗಾಯತರಿಗೂ ಮೋಸ ಮಾಡಿದ್ರಿ, ಎಲ್ಲರಿಗೂ ಮೋಸ ಮಾಡಿದ್ರಿ. ನಾಗರಾಜ್ ಯಾದವ್ ಅವರೇ, ಒಂದ್ ಕನ್ಫ್ಯೂಷನ್ ಇದೆ. ಇವನ್ ಕಾಂಗ್ರೆಸ್ ನಾಯಕರು ಆಗ್ರಹಿಸಿದಂತೆ ಮೇ 4ರ ಬಳಿಕನಾದ್ರೂ ನಾಯಕತ್ವದ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಸಿಗಬಹುದಾ ಅಂತ. 100% ಹೇಳ್ತೀನಿ ಕೇಳಿ. ಮೇ 4ನೇ ತಾರೀಕು ಬರೋ ರಿಸಲ್ಟ್ ಅಲ್ಲಿ ಬಿಜೆಪಿಗೆ ಮುಖಭಂಗ ಆಗ್ತದೆ. 2 ಸೀಟ್ಗಳು ನಾವು ಗೆಲ್ತವೆ. ನಾಯಕತ್ವ ವಿಚಾರ ಏನಿದ್ರು ಕೂಡ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಮನೆ 3 ಬಾಗಿಲು ಆಗಿಲ್ಲ. ಬಿಜೆಪಿಯ 3 ಬಾಗಿಲಿಂದ ಹೆಚ್ಚು ಬಾಗಿಲುಗಳಾಗಿದೆ. ಇವತ್ತು ಕೂಡ ಹೇಳ್ತಾ ಇದೀನಿ ಕೇಳಿ. ಈ ಸೋಲಿಂದಾಗ ಆಗ್ತಕ್ಕಂಥ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಆಗ್ತಕ್ಕಂಥ ಸೋಲಿಗೆ ವಿಜೇಂದ್ರ ರಾಜೀನಾಮೆ ಕೊಡಬೇಕಾಗ್ತದೆ. ಬಿಜೆಪಿ ನಾಯಕತ್ವ ಬದಲಾವಣೆ ಆಗ್ತದೆ. ಕಾಂಗ್ರೆಸ್ ಮೇಲೆ ಇರತಕ್ಕಂಥ ಮಹೇಶ್ ಅವರು ಲಾಸ್ಟ್ ಈ 2 ಕ್ಷೇತ್ರದ ಚುನಾವಣೆ ಕರ್ನಾಟಕ ರಾಜ್ಯ. ಮಾನ್ಯ ಮಹೇಶ್ ಅವರೇ, ನಾಗರಾಜ್ ಯಾದವ್ ಸರ್, ನೀವು ಮಾತನಾಡಿದ್ರೆ ಕೇಳಿಸೋದೇ ಇಲ್ಲ. ಪ್ಲೀಸ್ ಲಾಸ್ಟ್ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಮಹೇಶ್ ಅವ್ರದ್ದು. ನಂಗೆ ಕೊಡಿ ಒಂದು ಲಾಸ್ಟ್ ರಿಯಾಕ್ಷನ್. ನಾಗರಾಜ್, ಈ 2 ರಾಜ್ಯದ 2 ಕ್ಷೇತ್ರದ ಏನ್ ಚುನಾವಣೆ ಇದೆ ಅದು ರಾಜ್ಯದ ಸರ್ಕಾರಕ್ಕೆ ಕೊಟ್ಟಂತ ರೆಫರೆಂಡಮ್ ಹೇಳಿ. ಫಲಿತಾಂಶ ಏನ್ ಬಂದದ್ದು ರೆಫರೆಂಡಮ್ ಹೇಳಿ. ಹೇಳೋದಾ? ನೋಡಿ, ಕೊನೆಗೆ ಹೇಳಿ. 3 ವರ್ಷಗಳ ಆಡಳಿತವನ್ನ ಜನ ಮೆಚ್ಕೊಂಡಿರ್ತಾರೆ ಅಂತ ನಮ್ಮಿಗಿದೆ. ಈ 2 ಸೀಟ್ಗಳನ್ನ ನಾವು ಗೆಲ್ತೇವೆ. ಬೈ ಎಲೆಕ್ಷನ್ ಗಳಲ್ಲೂ ಗೆದ್ದಿದ್ದೇವೆ. ನೋಡ್ಬಿಡೋಣ ಬಿಡಿ ಸರ್. ಮೇ 4ಕ್ಕೆ ರಿಸಲ್ಟ್ ಬರುತ್ತೆ. ಈ ಕಾನ್ಫಿಡೆನ್ಸ್ ಅವತ್ತು ಕೂಡ ಇರುತ್ತಾ ಅನ್ನುವಂಥದ್ದು ನೋಡೋಣ. ಸಮಯದ ಅಭಾವ, ಇಲ್ಲೇ ಮುಗಿಸ್ತಾ ಇದ್ದೀನಿ. ಮಹೇಶ್ ಅವರೇ ಹಾಗೆ ನಾಗರಾಜ್ ಯಾದವ್ ಅವ್ರಿಗೆ
ಇಬ್ಬರಿಗೂ ಕೂಡ ಧನ್ಯವಾದ ಇಷ್ಟೋ ತನಕ ಜಾಯ್ನ್ ಆಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 8 ಜಾಲ ನಮ್ಮದು ಬಲ ನಿಮ್ಮದು.